ಧ್ವನಿ ನ್ಯೂಸ್ಗೆ ಸ್ವಾಗತ. ಸುರಪುರ ಮುಖಂಡರಿಂದ ಡಾಕ್ಟರೇಟ್ ಪದವಿ ಪಡೆದ ರಮೇಶ್ ದೊರೆ ಆಲ್ದಾಳ್. ಸುರಪುರ ನಗರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ರಮೇಶ್ ದೊರೆ ಆಲ್ದಾಳ್ ಅವರಿಗೆ ಇಂದು ಟೈಲರ್ ಮಂಜಲಿದಲ್ಲಿ ಸುರಪುರ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ವೆಂಕಟೇಶ್ ಬೇಟೆಗಾರ್, ಡಾಕ್ಟರ್ ರಮೇಶ್ ದೊರೆ ಅವರು ಚಿಕ್ಕಂದಿನಿಂದಲೇ ಹಲವಾರು ಸಂಘಟನೆಯಲ್ಲಿ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದರು. ಇವರು ನೇರ ನುಡಿ, ಹೇಳಿದ್ದನ್ನೇ ಮಾಡುವವರು, ಮಾಡಿದ್ದನ್ನೇ ಹೇಳುವವರು. ಇವರ ಹತ್ತಿರ ಯಾರಾದರೂ ಹೋಗಿ ತಮ್ಮ ಸಮಸ್ಯೆಗಳನ್ನ ಕೇಳಿಕೊಂಡ್ರೆ ಅವರಿಗೆ ಸರಿಯಾದ ಮಾಹಿತಿ ಒದಗಿಸಿ ನ್ಯಾಯ ದೊರಕಿಸಿಕೊಡುವ ವ್ಯಕ್ತಿ ಡಾಕ್ಟರ್ ರಮೇಶ್ ದೊರೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಹನುಮಂತ ಬೊಮ್ಮನಹಳ್ಳಿ ಮಾತನಾಡಿ, ಸಾಮಾಜಿಕ ಸೇವೆ, ರಾಜಕೀಯ ಸೇವೆ, ಅನೇಕ ಹೋರಾಟದಲ್ಲಿ ಬಹಳ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಆದ ಮಾರ್ತಂಡಪ್ಪ ದೊರೆ, ಮಾನಪ್ಪ ಬಾಜ್ಯಾಪುರ್, ನಿಂಗೋ ನಾಯಕ, ಕೃಷ್ಣ ಚಿಕ್ಕನಹಳ್ಳಿ, ಬಲಭೀಮ್ ಮತ್ತು ತಿರುಪತಿ ಬಾಲ್ಯಾಪುರ್, ದೇವಪ್ಪ ಬೇವಿನಾಳ್, ಮೌನೇಶ್ ಮಲಬಾವಿ, ಬಸವರಾಜ್ ಕೋತಿಗೊಡ್ಡ, ಸಿದ್ದಣ್ಣ ಮಾವನಮಟ್ಟಿ ಮುಂತಾದವರು ಇದ್ದರು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ರಮೇಶ್ ದೊರೆಯವರು ಸುರಪುರ ಜನತೆಗೆ, ಮುಖಂಡರಿಗೆ ನಾನು ತುಂಬಾ ಆಭಾರಿಯಾಗಿರುತ್ತೇನೆ. ತಮ್ಮ ಋಣ ನಾನು ಯಾವತ್ತೂ ಮರೆಯುವುದಿಲ್ಲ. ಕಷ್ಟ ಅಂತ ನನ್ನ ಬಳಿ ಬಂದರೆ ಕೈಲಾದಷ್ಟು ಸಹಾಯ ಮಾಡ್ತೀನಿ ಎಂದು ಭಾವುಕರಾಗಿ ಮಾತನಾಡಿದರು. ಆಲ್ದಾಳ್ ಗ್ರಾಮದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ಸುರಪುರ ತಾಲೂಕಿನ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಮತ್ತು SC/ST ಭವನಗಳ ದೌರ್ಜನ್ಯ ಕಮಿಟಿ ಸದಸ್ಯರಾಗಿ, ಕಾಂಗ್ರೆಸ್ ಪಕ್ಷದ ST ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಇಂದು ಕೆಲವೇ ದಿನದ ಹಿಂದುಗಡೆ ಏನು ಡಾಕ್ಟರೇಟ್ ಪದವಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ದೊರೆ ಅವರಿಗೆ ಸುರಪುರ ಜನತೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಹಠಮಾರಿ ಹಿಡಿದನ್ನು ಬಿಡುವಂಥ ವ್ಯಕ್ತಿ ಅಲ್ಲ. ಯಾರು ಏನೇ ಅನ್ನಲಿ ಮಾಡ್ತಕ್ಕಂಥ ಕೆಲಸ ಮಾಡೇ ತೀರಿಸ್ತಾರ. ಅವ್ರಿಗೆ ಏನಾದರೂ ಟೀಕೆ ಟಿಪ್ಪಣಿಗಳು ಬಂದರೆ ಯಾವುದು ಏನಂತಲ್ಲ ಹಾನಿ ಹೋಗುತ್ತಾ ಏನೋ ಬಗಳ್ತಂತಲ್ಲ, ಅದರಂಗ ಅದೆಲ್ಲ ಕಿವಿಗೆ ಹಚ್ಕೊಳ್ಳದೆ ತಾನು ಬಡವರು ಬಗ್ಗರು ಸಾಮಾಜಿಕ ಕಾರ್ಯಕರ್ತನಾಗಿ ಅವನ ಬಳಿ ಬಡವರ ಪರವಾಗಿ ನಮ್ಗೆ ಹಿಂಗೆ ಆಗ್ಯದ್ರಿ ಸರ್ ಅಂತ ಬಂದಾಗ ತಾನಲ್ಲಿರ್ತಕ್ಕಂಥ ಪ್ರಾಮಾಣಿಕ ಶಕ್ತಿಯನ್ನ, ಬುದ್ಧಿಯನ್ನ ಉಪಯೋಗಿಸಿ ಬಡವರಿಗೆ, ಕಾರ್ಯಕರ್ತರಿಗೆ, ಸಮಾಜದವರಿಗೆ ಒಳ್ಳೆಯ ದಾರಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಹೋದವ್ರು ಯಾರಾದಿದ್ರು ಅದು ರಮೇಶ್ ದೊರೆ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಹಲವಾರು ಸಂಘಟನೆಗಳಲ್ಲಿ ಆಗಿರ್ಬೋದು, ಪಕ್ಷಗಳಲ್ಲಿ ಆಗಿರ್ಬೋದು, ಯಾವುದೇ ಹುದ್ದೆಗಳಾಗಿರಲಿ ಅವರ ಸೇವೆಯನ್ನು ಗುರುತಿಸಿ ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕಾಗಿ ಆ ಸಂಸ್ಥೆಗೆ ಕೂಡ ನಾನು ಸುರಪುರ ಜನತಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಸೇವೆ ಇಲ್ಲಿಗೆ ನಿಂತ ನೀರಾಗಬಾರ್ದು. ಯಾರೇ ಫೋನ್ ಮಾಡಲಿ ಅವ್ರ ಫೋನನ್ನು ಎತ್ತಬೇಕು, ಎತ್ತಿ ಅವ್ರ ಕೆಲಸಗಳನ್ನು ತಕ್ಷಣ ತನ್ನ ಕೈಲಿ ಏನು ಸಾಧ್ಯ ಆಗ್ತದ ಮಾಡುವಂಥ ಶಕ್ತಿ ಇದೆ. ಯಾಕಂದರೆ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, MP ಗಳಾಗಿರ್ಬೋದು, ಹಲವಾರು ನಾಯಕರು ತನಗೆ ಭಾಳ ಸಮೀಪ ಇದ್ದಾರೆ. ಈ ಜನರಿಗೆ, ಬಡವರ ಜನತೆಗೆ ತನ್ನ ಮಾರ್ಗದರ್ಶನ ಬೇಕು. ತನ್ನ ಶಕ್ತಿ ಏನೆಂದು ತೋರಿಸಿಕೊಟ್ಟು ಬಡವರಿಗೆ ಭಾಳ ಒಳ್ಳೆಯ ಕೆಲಸ ಮಾಡಲಿ ಎಂದು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಅವರಿಗೆ ಕರುಣಿಸಲಿ. ಸುರಪುರ ಜನತೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಒಳ್ಳೆಯದಾಗಲಿ ಎಂದು ಹೇಳ್ತೇನೆ. ಧನ್ಯವಾದಗಳು. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಡಾಕ್ಟರ್ ರಮೇಶ್ ದೊರೆ ಆಲ್ದಾಳ್ ಅವರು ಇವತ್ತಿನ ದಿನ ಅವರು ದಿನನಿತ್ಯದ ಈ ರಾಜಕೀಯ ಹಾಗೂ ಈ ಸಾಮಾಜಿಕ ಸೇವೆಯಲ್ಲಿ ಅವರ ಸೇವೆ ಭಾಳ ಮಹತ್ವದ್ದಾಗಿರ್ತದೆ. ಅವರು ಬಾಲ್ಯದಿಂದಲೂ ಹಿಡಿದು ಇವತ್ತಿನವರೆಗೂ ತಮ್ಮ ಹೋರಾಟದ ಜೀವನದ ಜೊತೆಯಲ್ಲಿ ರಾಜಕೀಯ, ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ಹೋರಾಟ ಮಾಡ್ತಿರುವಂಥದ್ದನ್ನು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸಿ ಅವರ ನಡವಳಿಕೆಯ ಮೇರೆಗೆ ಅವರಿಗೆ ಡಾಕ್ಟರೇಟನ್ನು ಪುರಸ್ಕರಿಸಿದ್ದಾರೆ. ಆ ಎಲ್ಲ ಪುರಸ್ಕರಿಸಿದಂಥ ಮಹನೀಯರಿಗೆ ಸುರಪುರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ನಾವೆಲ್ಲರೂ ಇವತ್ತು ನಮ್ಮ ಸಹೋದರ ರಮೇಶ್ ದೊರೆ ಅವರಿಗೆ ಆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ರಮೇಶ್ ದೊರೆ ಅವರ ಶ್ರಮನ ನಾವು ಹೇಳ್ಬೇಕಂದ್ರೆ ಅದು ಒಂದು ದಿನನೇ ಆಗ್ತದೆ. ಅಷ್ಟೆಲ್ಲ ಹೇಳೋದಕ್ಕಿಂತ ಶಾರ್ಟ್ ಆ್ಯಂಡ್ ಸ್ವೀಟ್ನಾಗ ಅಂದರೆ ಅವರೊಂದು ಒಳ್ಳೆಯ ಹೋರಾಟಗಾರರು, ಒಳ್ಳೆಯ ವ್ಯಕ್ತಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.